ಮಂತ್ರಿಗಿರಿ ಸಿಗದಿದ್ದಕ್ಕಾಗಿ ಕೆಲವು ಕೈ ಶಾಸಕರ ಅಸಮಾಧಾನ ಜೋರಾಗಿದೆ. ನಿನ್ನೆಯಷ್ಟೇ ಸರ್ಕಾರ 2.4 ವಿಸ್ತರಣೆ ಆಯಿತು. ಇದೀಗ ಅಸಮಾಧಾನ ಮತ್ತಷ್ಟು ಸ್ಫೋಟವಾಗ್ತಿದೆ. ಕೆಲ ಶಾಸಕರು ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿದೆ ವರಿಷ್ಠರು. ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದ ಹೈಕಮಾಂಡ್ ರಾಜೀನಾಮೆ ಬೆದರಿಕೆ ಯಾರೆಲ್ಲ ಹಾಕ್ತಾರೋ ಅವರ ವಿವರಣೆಯನ್ನ ವರಿಷ್ಠರು ಕೇಳಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದವರಿಗೆ ನಿಗಮ ಮಂಡಳಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನೂ ಏನಾದ್ರೂ ಮೀರಿ ರಾಜೀನಾಮೆ ಕೊಡೋದಕ್ಕೆ ಏನಾದ್ರೂ ಮುಂದಾದ್ರೆ ಅದನ್ನ ಅಂಗೀಕರಿಸಿ ಅಂತ ಹೈಕಮಾಂಡ್ ಹೇಳಿದೆ. ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೆ ಹೈಕಮಾಂಡ್ ಇಂದಿಗಾಗಲೇ ಸೂಚನೆಯನ್ನು ಕೊಟ್ಟಿದ್ದು ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನು ಕೊಟ್ಟಿದೆ ಹೈಕಮಾಂಡ್. ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಯಾರಿಗೆಲ್ಲ ಸಚಿವ ಸ್ಥಾನ ಮಂತ್ರಿಗಿರಿ ಕೈ ತಪ್ಪಿದೆಯೋ ಅಂಥವರಿಗೆ ನಿಗಮ ಮಂಡಳಿಯನ್ನ ನೀಡಲಾಗುತ್ತೆ. ಅದನ್ನು ಮೀರೇನಾದ್ರೂ ರಾಜೀನಾಮೆ ಕೊಡೋದಕ್ಕೇನಾದ್ರೂ ಮುಂದಾದ್ರೆ ಅಂಗೀಕರಿಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ನಮ್ಮ ಪಿಸಿಸಿ ಪ್ರೆಸಿಡೆಂಟ್ ಮಾತಾಡ್ತಾರೆ. ನಿನ್ನೆಯಷ್ಟೇ ಮಂತ್ರಿಗಿರಿ ಮಂಡಲ 2.0 ವಿಸ್ತರಣೆ ಆಯಿತು. 19 ಶಾಸಕರು ಮಂತ್ರಿಗಿರಿಯನ್ನ ಸ್ವೀಕಾರ ಮಾಡಿದ್ದಾರೆ. ಈ ಸ್ವೀಕಾರದ ಬೆನ್ನಲ್ಲೇ ಹಲವರಿಗೆ ಮಂತ್ರಿಗಿರಿ ಸ್ಥಾನ ಕೈ ತಪ್ಪಿರುವಂತಹ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ರಾಜೀನಾಮೆ ನೀಡಿದ್ರೆ ತಕ್ಷಣವೇ ಅಂಗೀಕರಿಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜೀನಾಮೆ ಬೆದರಿಕೆಯನ್ನು ಯಾವೆಲ್ಲಾ ಶಾಸಕರು ಹಾಕಿದ್ದಾರೋ ಅಂಥವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಂದ್ರೆ ರಾಜೀನಾಮೆ ಥಾಟ್ ಕೂಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆದರಿಕೆಯನ್ನು ಒಡ್ಡಲಾಗ್ತಿದೆ. ನಿಗಮ ಮಂಡಳಿಯನ್ನ ಕೊಡ್ತೇವೆ, ಅದನ್ನು ಮೀರಿ ಏನಾದರೂ ರಾಜೀನಾಮೆ ಕೊಡಬೇಕು ಅಂತ ಏನಾದರೂ ಮುಂದಾದ್ರೆ ಅದನ್ನು ಅಂಗೀಕರಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು. ಅದನ್ನ ನಾವು ಮುಂಚಿತವಾಗಿ 2 ವರ್ಷ ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ಅಪ್ ಮಾಡ್ತೀನಿ. ಆಮೇಲೆ MLAs ನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ಇತ್ತ ರಾಜಣ್ಣ ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯರನ್ನ ತೆಗೆದಿದ್ದು ಡ್ಯಾಮೇಜ್ ಆಗಬಹುದು ಅಂತ ಹೇಳಿದ್ದಾರೆ. ಸಿದ್ದು ನಡೆ ಮೇಲೆ ಏನ್ ಹಾನಿ ಎಂಬುದು ನಿಂತಿದೆ. ಬೆಂಗಳೂರಿನಲ್ಲಿ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಯಾವಾಗೆಲ್ಲ ಸಿಎಂ ತೆಗೆದಿದ್ದಾರೋ ಆಗೆಲ್ಲ ಪಕ್ಷಗಳಿಗೆ ಏನೇನಾಗಿದೆ, ಈ ಹಿಂದೆ ಏನಾಗಿದೆ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರನ್ನ ತೆಗೆದಿದ್ದು ಪಕ್ಷಕ್ಕೆ ನಿಜಕ್ಕೂ ಕೂಡ ಡ್ಯಾಮೇಜ್ ಆಗಬಹುದು ಅಂತ ಹೇಳಿದ್ದಾರೆ. ಡ್ಯಾಮೇಜು ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ಅವ್ರನ್ನ ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜು. ಗೊತ್ತಾಯ್ತಾ? ಅದೆಲ್ಲ ವಾಸ್ತವಾಂಶ ಇದಾವೆ. ನಾವೇನು ಹೇಳಬೇಕು? ಯಾರೇನು ಹೋಗ್ಲಿ, ಯಾರೇನೇ ಬರಲಿ, ಹೈಕಮಾಂಡ್ ನಮ್ಗೆ ಐತೆ, ನಾವೆಲ್ಲ 132 ಮುಂದಕ್ಕೆ ನಾವು 150 ಗೆಲ್ತೀವಿ ಅಂತ ಹೇಳೋ ಕಾಲ ಬರುವುದು. 1978 ದೇವರಾಜ್ ಅರಸನ್ನ ಡಿಸ್ಮಿಸ್ ಮಾಡಿದ್ರು. ಈ ರೆಡ್ಡಿ ಕಾಂಗ್ರೆಸ್ ಕಟ್ಕೊಂಡು ಈಗ ಬಹಳ ಜನ ದೊಡ್ಡ ಲೀಡರ್ಗಳಾಗಿರೋದ್ರಲ್ಲ, ಅವರೆಲ್ಲ ರೆಡ್ಡಿ ಕಾಂಗ್ರೆಸ್ ಹೊರಟೋದ್ರು. ಆಗ ದೇವರಾಜ್ ಅರಸ್ ಜೊತೆಲಿ ಇದ್ದವ್ರು ಯಾರಂದ್ರೆ ಎಲ್ಲ ತಳ ಸಮುದಾಯಗಳಿದ್ದವು. 150 ಸೀಟ್ ಗೆದ್ರು, 150 ಸೀಟ್ಸ್. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯರಿಗೂ ಕೂಡ ಬೇಸರವಿದೆ ಅಂತ ಮೈಸೂರಿನಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಪ್ರಮಾಣ ವಚನಕ್ಕೆ ಮಾಜಿ ಸಿಎಂ ಗೈರಾಗಿದ್ದಾರೆ. ರಾಜಣ್ಣ ಅವರಿಗೂ ಈ ಬಗ್ಗೆ ಬೇಸರವಿದೆ. ರಾಜಣ್ಣ ಸತ್ಯ ಹಾಗೂ ನೇರವಾಗಿ ಮಾತನಾಡಿದಂತ ಫಲಾನುಭವಿಯಾಗಿದ್ದಾರೆ. ಹಾಗಾಗಿ ಪಕ್ಷದಲ್ಲಿ ನೇರವಾಗಿ ಯಾರೆಲ್ಲ ಮಾತನಾಡ್ತಾರೋ ಅಂಥವ್ರಿಗೆ ಅವಕಾಶ ಇಲ್ಲ ಅಂತ ಮಾತನಾಡಿದ್ದಾರೆ.
ಅಲ್ಲ, ಭಾಳಷ್ಟು ಅಸಮಾಧಾನ ಇದೆ ಅನ್ನೋದು ನಾವು ನೆನೆಯಿಂದ ನೋಡ್ತಾ ಹಿರಿಯ ಶಾಸಕರು ನೆನೆ ಎಲ್ಲ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇವತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದು ಅವ್ರ ವೈಯಕ್ತಿಕ, ಯಾಕಂದ್ರೆ ಸಚಿವರನ್ನ ಗುರುತಿಸ್ಬೇಕು ಮಾಡಬೇಕು ಅನ್ನೋದು ಎಲ್ಲರೂ ಸಚಿವರು ಆಗಬೇಕು ಅನ್ನೋದು ಆಸೆ ಇರುತ್ತೆ, ಆದರೆ ಇವತ್ತು ಆಗಿಲ್ಲ. ಸೊ ಅದರಿಂದ ಅದೇನು ಪಕ್ಷ ತೀರ್ಮಾನ ತಗೊಂಡು ಈಗ ಮುಖ್ಯಮಂತ್ರಿಗಳು ಇರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಪಕ್ಷದ ಅಧ್ಯಕ್ಷ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ಮಾಡ್ತಾರೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ, ಎಲ್ಲಿಗೆ ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದು ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡರುಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಇದೆ, ಖಂಡಿತವಾಗೂ ಇದೆ. ಪಕ್ಷ ಬಿಡೋ ಅಂಥದ್ದು ಏನಿಲ್ಲ, ಪಕ್ಷದಲ್ಲೇ ಇರ್ತೀವಿ. ಏನಿದ್ರು ಮನೆಯೊಳಗೆ ಫೈಟ್ ಮಾಡಲೇಬೇಕಲ್ಲ, ಮನೆಯಲ್ಲೇ ಇರ್ತೀವಿ, ಜೊತೆಗೆ ಇರ್ತೀವಿ. ಈಗ ನೇರವಾಗಿ ಮಾತಾಡಿ ಅದನ್ನು ಫಲಾನುಭವಿ ರಾಜಣ್ಣವರು, ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತು ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ನೇರವಾಗಿ ಮಾತಾಡುವಂಥದ್ದು, ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಸರಿಪಡಿಸ್ಬೇಕಲ್ಲ. ಈಗ ಮುಂದೆ ಚುನಾವಣೆಗಳು ಭಾಳ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಹೇಳಬೇಕು ಅಂತ ಹೇಳಿದ್ರೆ 11 ತಾಲೂಕು. ಸನ್ಮಾನ್ಯ ರಾಜಣ್ಣವರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳು ಮಾಡಿದರು, ಯಾವುದೇನು ಹಗರಣ ಇರಲಿಲ್ಲ. ಸೊ ಸರಿಪಡಿಸ್ಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದು. ಈಗ ನೇರವಾಗಿ